ಕರ್ನಾಟಕ ಕೂಡ ಲಿಂಕ್ ತಗೊಳ್ಳೋಣ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಏನಾಯಿತು ಅಂತ ಹೇಳಿ. ಸೊ ಪ್ರಧಾನಿ ಮೋದಿ ಸಂಪುಟದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆದರು. ಕೇಂದ್ರದಲ್ಲಿ ಅಧಿಕಾರವನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪಡ್ಕೊಂಡಿದ್ದಾರೆ. 26 ವರ್ಷಗಳ ನಂತರ ಜೆಡಿಎಸ್ ನಲ್ಲಿರೋರು ಒಬ್ಬರು ಮಂತ್ರಿ ಆಗ್ತಾ ಇರೋದು. ಕೇಂದ್ರದಲ್ಲಿ ಪ್ರಧಾನಿ ಆಗಿದೆ ದೇವೇಗೌಡರು, ಅದಾದ ನಂತರ ಆ ಪಕ್ಷದಲ್ಲಿ ಮಂತ್ರಿ ಆಗ್ತಾ ಇರೋದು ಕುಮಾರಸ್ವಾಮಿ ಅವರೇ. ಸೊ ಗೆಲ್ಲೋದಿಲ್ಲ ಕುಮಾರಸ್ವಾಮಿ ಅವರು ಅಂತ ಹೇಳಿದಂಥವರಿಗೆ, ಟೀಕಿಸಿದವರಿಗೆ ಒಂದು ಶಾಕ್. ಒಕ್ಕಲಿಗ ನಾಯಕತ್ವದ ಫೈಟ್ ನಲ್ಲೂ ಕೂಡ ಗೆಲುವಿನ ಮೂಲಕ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಟಾರ್ಗೆಟ್ ಮಾಡ್ತಾ ಇದ್ದ ಸಚಿವರಿಗೆ ಕೌಂಟರ್ ಕೊಡ್ತಾರ ಕುಮಾರಸ್ವಾಮಿ ಅವರು. ಬಹಳ ಇಂಟ್ರೆಸ್ಟಿಂಗ್ ಅದು. ಸೆಂಟ್ರಲ್ ಪವರ್ ಪಡೆದಂತ HDK ಇಂದ ಮುಂದೈತಾ ಅಸಲಿ ಪಿಕ್ಚರ್. ಸೊ ಹಳೆ ಮೈಸೂರಲ್ಲಿ ಪಾರಮ್ಯವನ್ನ ಬಿಜೆಪಿ ಜೆಡಿಎಸ್ ಅಲ್ಲಿ ಮೆರೆದಿದೆ. 11 ಕ್ಷೇತ್ರಗಳ ಪೈಕಿ 9 ಕ್ಷೇತ್ರದಲ್ಲಿ ದೋಸ್ತಿ ಜಯವನ್ನ ಸಾಧಿಸಿರೋದು. ಚಾಮರಾಜನಗರ, ಹಾಸನವನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲವನ್ನು ಕೂಡ ಕ್ಲೀನ್ ಸ್ವೀಪ್ ಅನ್ನ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮಾಡಿಕೊಂಡಿದೆ. ಸೊ ಹಳೆ ಮೈಸೂರಿನಲ್ಲಿ 7ರಲ್ಲಿ ಬಿಜೆಪಿ ಗೆದ್ದಿದೆ. ಅದು ಜೆಡಿಎಸ್ನ ಬಲದಿಂದಲೂ ಕೂಡ ಗೆಲ್ಲೋಕೆ ಸಾಧ್ಯ ಆಯ್ತು ಅವರಿಗೆ ಈ ಬಾರಿ. ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರ ಬಲ ವೃದ್ಧಿಯಾಗಿದೆ. ಹಲವು ಟಾಕ್ಗಳು ಕೂಡ ಈಗ ತುಂಬ ಹೆಚ್ಚಾಗಿ ನಡೀತಾ ಇದೆ. ಸೊ ನಾನು ಬೆಳಗ್ಗೆ ಕೂಡ ವಿಚಾರದಲ್ಲಿ ಹೇಳ್ತಾ ಇದ್ದೆ, ಒಕ್ಕಲಿಗ ಕೋಟೆಯ ಮೇಲೆ ಮತ್ತೆ ಹತೋಟಿಯನ್ನ ಕುಮಾರಸ್ವಾಮಿ ಅವರು ಸಾಧಿಸಿದ್ದಾರೆ. DK ಶಿವಕುಮಾರ್ ಅವರು CM ಆಗ್ತೀನಿ ಅಂತ ಹೇಳಿ ವೋಟನ್ನು ಕೇಳಿದಾಗ DK ಶಿವಕುಮಾರ್ ಕೊಟ್ಟರು, ಬಟ್ ಅವರು ಉಪಮುಖ್ಯಮಂತ್ರಿಗಳಾದರು. ನಾನು ಮಂತ್ರಿ ಆಗ್ತೀನಿ ಕೇಂದ್ರದಲ್ಲಿ, ನನ್ನನ್ನು ಗೆಲ್ಲಿಸಿ ಅಂತ ಕುಮಾರಸ್ವಾಮಿ ಅವರು ಕೇಳಿದಾಗ ಜನ ಗೆಲ್ಲಿಸಿದ್ರು. ಈಗ ಮಂತ್ರಿ ಆಗಿದ್ದಾರೆ. ಕುಮಾರಸ್ವಾಮಿ ಅವರ ಮುಡಿಗೆ ಈಗ ಕೇಂದ್ರ ಸಚಿವ ಪಟ್ಟ ಸಿಕ್ಕಿದೆ. ಎಷ್ಟು ಪವರ್ಫುಲ್ ಆಗ್ತಾರೆ ಈಗ ಅನ್ನುವಂಥದ್ದು ಇಂಪಾರ್ಟೆಂಟು. ಚರ್ಚೆಗೆ ಒಳಪಡಿಸೋಣ ಈ ವಿಚಾರವನ್ನು. ದೇವರಾಜ್ ಸರಿಂದನೇ ಆರಂಭ ಮಾಡ್ತೀನಿ. ದೇವರಾಜ್ ಸರ್, ಕುಮಾರಸ್ವಾಮಿ ಅವರು ಗೆಲ್ಲೋದೇ ಇಲ್ಲ ಅಂತ ಎಲ್ಲ ಮಾತನಾಡ್ತಿದ್ರು. ಕೆಲವೊಂದು ಉತ್ತರವನ್ನು ಕೊಟ್ಟಂಗಾಯ್ತಾ ಈ ಮೂಲಕವಾಗಿ, ಅಥವಾ ಇನ್ನೂ ಬಾಕಿ ಇದೆಯಾ ಪಿಕ್ಚರು? ಸರ್, ನನಗೆ ಮತ್ತೆ ನಾವು ಉತ್ತರ ಕೊಡೋ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಸೂರ್ಯಚಂದ್ರ ಇರೋವರೆಗೂ ಇವ್ರು ಗೆಲ್ಲಿಕ್ಕಾಗಲ್ಲ ಅಂತ ಒಬ್ಬರು ಹೇಳಿದ್ರು. ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ DCM ಹೇಳಿದ್ರು, CM ಹೇಳಿದ್ರು. ಮತ್ತು ಸಚಿವರುಗಳಂತೂ ಸರ್ 1 ವರ್ಷದಿಂದ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮತ್ತು JDS ಬಗ್ಗೆ ಆಡದಂಥ ಮಾತುಗಳು ಸರ್ಕಾರದಲ್ಲಿ ಎಂತೆಂಥ ಮಾತುಗಳು, ಎಂತೆಂಥ ನಿಂದನೆಗಳು, ಅಪಹಾಸ್ಯಗಳು, ಅದಷ್ಟಕ್ಕೂ ಸೇರಿಸಿ ಒಟ್ಟಾರೆಯಾಗಿ ಇವತ್ತು ದಿವಸ ಉತ್ತರ ಕೊಟ್ಟಿದ್ದಾರೆ. ನನಗೆ ಅದು ಉತ್ತರ ಮಂತ್ರಿ ಆದ್ಮೇಲೆ ಈಗ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಸಮಸ್ಯೆಗಳ ಬಗ್ಗೆ ನಾವು ಗಮನ ಹರಿಸಬೇಕು. ಕೇಂದ್ರದಲ್ಲಿರ್ತಕ್ಕಂಥ ಜವಾಬ್ದಾರಿ ಬಗ್ಗೆ ಗಮನ ಹರಿಸಬೇಕು. ಖಂಡಿತ ಕೆಲಸ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಬಟ್ ನಂಗೆ ಯಾಕೋ ಅನಿಸ್ತಾ ಇತ್ತು, ಕೃಷಿ ಮಂತ್ರಿ ಕೇಳ್ತಾ ಇದ್ದಾರೆ, ಚಲುವರಾಯಸ್ವಾಮಿಗೆ ಉತ್ತರ ಕೊಡಕ್ಕೆ ಕೃಷಿ ಮಂತ್ರಿ ಆಗ್ತಾ ಇಲ್ಲ ಸರ್. ಯಾಕೆಂದ್ರೆ ನಿಮ್ಗೆ ಈಗಾಗಲೇ ನಾನು ಒಂದು ವಿಷಯ ಹೇಳಿದೆ. ಇವಾಗಲೇ ನನಗೆ ಬಹಳಷ್ಟು ಖುಷಿಯಾಗಿದ್ದೇನು, ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 20,000 ಕೋಟಿ ಬಿಡುಗಡೆ ಆಯ್ತಲ್ಲ, ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನಮಗೆ. ಆ ಥರದ ತೀರ್ಮಾನಗಳು ಬೇಕಾಗಿದೆ ಇವತ್ತು ನಮ್ಮ ರಾಜ್ಯದ ಪರವಾಗಿ. ಯಾಕೆಂತಂದರೆ 1 ವರ್ಷದಲ್ಲಿ 980 ಸಾವುಗಳನ್ನು ಇವತ್ತು ರೈತರ ಸಾವುಗಳನ್ನು ನೋಡ್ತಾ ಇದ್ದೀವಿ. ಎಷ್ಟೋ ರೈತರ ಸಾವುಗಳಿಗೆ ಇವತ್ತು ಪರಿಹಾರ ಕೊಡಲಿಕ್ಕಾಗಿದ್ದಿಲ್ಲ. ಬರ ಪರಿಹಾರವನ್ನು ನಿರ್ವಹಿಸುವಂಥ ರೀತಿಯನ್ನು ನಾವು ನೋಡ್ತಿದ್ದೀವಿ. ನೀರಾವರಿ ಯೋಜನೆಗಳ ಬಗ್ಗೆ ಸರ್, ಇವತ್ತೊಂದು ದಿವಸ ಕೃಷ್ಣ ಬಗ್ಗೆ ಮತ್ತೆ ಮೇಕೆದಾಟು ಬಗ್ಗೆ ಇವರು ಮಾತನಾಡ್ತಾರೆ. ಖಂಡಿತ ನಮ್ಮ ದೇಶದ ಅದಕ್ಕೆ ಹೆಜ್ಜೆನೇ ಇಡೋದಿಲ್ಲ. ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕುಮಾರಸ್ವಾಮಿ ಅವರು ಅದನ್ನೇ ಹೇಳಿದ್ದಾರೆ. ರಾಜ್ಯದ ಹಲವಾರು ಸಮಸ್ಯೆಗಳಿವೆ. ಇವತ್ತಿನ ದಿವಸ ಸರ್, ನಾನು ಇವತ್ತು ಕೇಳ್ತಕ್ಕಂಥದ್ದು, ಕಾಂಗ್ರೆಸ್ ಕಾಲ್ ಕೆರ್ಕೊಂಡು ಕೇಂದ್ರ ಜೊತೆಗೆ ಜಗಳ ಆಡೋದು ಬೇಡ. ದಯವಿಟ್ಟು ಉತ್ತಮವಾದ ಸಂಬಂಧ ಇಟ್ಕೊಳ್ಳಿ, ದಯವಿಟ್ಟು ಸಂಪರ್ಕ ಇಟ್ಕೊಳ್ಳಿ. ನಮ್ಮ ರಾಜ್ಯಕ್ಕೆ ಆಗಬೇಕಾಗಿರ್ತಕ್ಕಂಥ, ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಒಳ್ಳೆಯ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿ. ಫೇರ್ ಅಲ್ವಾ? ನಾವು ದ್ವೇಷ ಮಾಡೋದಿಲ್ಲ, ನಮ್ಮ ರಾಜ್ಯಕ್ಕೆ ಏನು ಬೇಕಾಗಿ ಇದನ್ನು ಕೊಡೋ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಕಡೆಯಿಂದ ಹಾಗೆ ಇರುತ್ತಾ, ಅಥವಾ ಇದೇ ರೀತಿ ಟಾಕ್ ಫೈಟ್ ಮುಂದುವರಿಯುತ್ತಾ? ಸೊ ಒಂದು ಏನು ಅಂತಂದರೆ ಸರ್, ಭಾಳಷ್ಟು ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನರೇಂದ್ರ ಮೋದಿಯವರು ಪಾಪ ನಮಗೆ ಹೇಳೋವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಈ ದೇಶದೊಳಗಡೆ ವಿರೋಧ ಪಕ್ಷಗಳನ್ನು ಗೌರವಿಸಿ ಅವರಿಗೆಂದು ಗೊತ್ತಿಲ್ಲ. ವಿರೋಧ ಪಕ್ಷದ ನಾಯಕರನ್ನು ಹೀಯಾಳಿಸೋದು, ಟೀಕೆ ಮಾಡೋದು. ಯಾಕೆಂದರೆ ನೀವು ಆ ಒಂದು ಸಂಸ್ಕೃತಿನ ನರೇಂದ್ರ ಮೋದಿಯವರ ಇಡೀ ವ್ಯಕ್ತಿತ್ವದಲ್ಲಿ ನೀವು ನೋಡ್ಬೋದು. ಆದರೆ ಒಬ್ಬ ಆಡಳಿತ ಪ್ರಧಾನಮಂತ್ರಿಯನ್ನ ನಾವು ಆ ರೀತಿ ಇವ್ರುಗಳ ಥರದಲ್ಲಿ ಯಾವತ್ತೂ ಕೂಡ ನಾವು ಟೀಕಿಸುವಂಥ ನನ್ನ ಪ್ರಶ್ನೆ ಅದಿರಲಿಲ್ಲ. ನನ್ನ ಪ್ರಶ್ನೆ ಇರೋದು, ಕುಮಾರಸ್ವಾಮಿ ಅವ್ರನ್ನ ಚುನಾವಣೆ ಮುಂಚಿತವಾಗಿ ಹೇಗೆ ಟೀಕೆಗಳು ಬರ್ತಾ ಇತ್ತು, ಟಾಕ್ ಫೈಟ್ ಆಗ್ತಾ ಇತ್ತು, ಈಗ ಅವ್ರನ್ನ ದ್ವೇಷ ಮಾಡಲ್ಲ, ಇನ್ಮೇಲೆ ರಾಜ್ಯಕ್ಕೆ ಏನ್ ಬೇಕೋ ಅದನ್ನ ನಾವು ಮಾಡಬೇಕು ಅಷ್ಟೇ ಕೆಲಸ ಅಂತೇಳಿ ಕಾಂಗ್ರೆಸ್ ಹಾಗೆ ಮುಂದುವರಿಯುತ್ತೋ, ಅಥವಾ ಟಾಕ್ ಫೈಟ್ ಮುಂದುವರಿಸುತ್ತೋ ಕುಮಾರಸ್ವಾಮಿ ಅವ್ರ ವಿರುದ್ಧವಾಗಿ? ಸರ್, ಕುಮಾರಸ್ವಾಮಿ ಅವ್ರ ವಿರುದ್ಧ ನಾವ್ ಯಾಕೆ ಸರ್ ಟಾಕ್ ಫೈಟ್ ಮಾಡೋಣ? ನಾವ್ ಯಾಕೆ ಟಾಕ್ ಅದು ಚುನಾವಣೆ ಸರ್ಕಾರ ಬಂದಾಗಿಂದ ಅದು ಯಾಕೆ ಅಂತಂದ್ರೆ, ಈಗ ಕುಮಾರಸ್ವಾಮಿ ಅವರು ಬರೋದು, ನನ್ನ ಜೇಬಲ್ ಪೆನ್ ಡ್ರೈವ್ ಇದೆ, ನಾನು ಬಿಟ್ಬಿಡ್ತೀನಿ ಅನ್ನೋದು ಇದ್ರ ಬಿಡಪ್ಪ ಅಂತ ಹೇಳ್ತಾರೆ ಅಷ್ಟೇ. ಕುಮಾರಸ್ವಾಮಿ ಪೆನ್ ಡ್ರೈವ್ ಬಿಡ್ಲಿಲ್ಲ, ಬಿಟ್ಬಿಟ್ರಲ್ಲ ಸರ್. ನಿಮ್ DCM ತಯಾರು ಮಾಡಿ ಬಿಟ್ಬಿಟ್ರಲ್ಲ ರಾಜ್ಯದಲ್ಲ. DCM ವಿಡಿಯೋ ಮಾಡಕ್ ಹೋಗಿದ್ರು. ಅಯ್ಯೋ ಅಲ್ಲ, DCM ಮಾಡಿದ್ದನ್ನ ಹಂಚಿದ್ರು, ಪ್ರಸಾದ ಹಂಚ್ಕೊಂಡ್ಬಂದ್ರು, ಒಪ್ಕೊಳ್ಳಿ ನೀವು, ಅದನ್ನ ಒಪ್ಕೊಳ್ಳಿ. ಈಗ ವಿಡಿಯೋ ಮಾಡಿದ್ರು ಶಿಕ್ಷೆ ಆಗಲಿ ಸ್ವಾಮಿ, ನಮ್ದು ಅಭ್ಯಂತರ ಇಲ್ಲ, ನಮ್ದು ಅಭ್ಯಂತರ ಇಲ್ಲ. ಯಾರು ವಿಡಿಯೋ ಮಾಡೋರು ಅವ್ರ ಶಿಕ್ಷೆ ಆಗಲಿ. ಆದ್ರೆ ಹಂಚಿದವ್ರಿಗೆ
DCM ಮಂಚಕ್ಕೆ ಹೋಗಿದ್ರ ಅಯ್ಯೋ ಏನ್ ಮಾತಾಡ್ತಾ ಇದ್ದೀರಿ ಅಯ್ಯೋ ಸರ್ ನೀವು? ಅಲ್ಲ ಕೇಳಬೇಕು ಬಹಳ ನೀವು ಅದನ್ನ ಮುಖ್ಯ ಏನು- ಅಲ್ಲ, ಕೇಳಬೇಕು ನನಗೆ- ನೀವು ಇವತ್ತು ಸಿಡಿಗೆ ಅಲ್ಲ, ಮತ್ತೊಂದು ಹೆಸರೇ ಬಹಳ DCM ಅವ್ರದ್ದು ಮುಖ್ಯವಾಗಿ ಹೆಸರು ಏನು ಅಂದ್ರೆ ಸಿಡಿಗೆ ಕುಮಾರಣ್ಣ ಮತ್ತೊಂದು ಹೆಸರೇ ಅವಾಗ ಅವ್ರದ್ದು ನನ್ನ ಹೆಸರು ಹತ್ರ ಪೆನ್ ಡ್ರೈವ್ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ನನಗೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ ಈ ಪೆನ್ ಡ್ರೈವ್ ಹೊರಗಡೆ ಬಂದ ಸಂದರ್ಭದಲ್ಲಿ ಮೊದಲಿಗೆ ಅವ್ರು ಹೇಳ್ತಾ ಇದ್ರು ನನಗೂ ಈ ಕುಟುಂಬಕ್ಕೂ ಫಸ್ಟ್ ಅದಕ್ಕಿಂತ ಮುಂಚೆ ನನ್ನ ಮಗ ಇದ್ದಂಗೆ ಅಂತ ಹೇಳಿದ್ರು. ಅವರು ಒಂದು ಹೇಳಿಕೆಗೆ ಸ್ಟಿಕಾನ್ ಆಗಲ್ಲ. ದಟ್ ಇಸ್ ದಿ ಪ್ರಾಬ್ಲಮ್ ವಿತ್ ಕುಮಾರಸ್ವಾಮಿ ಅವರು ನನ್ನ ಮಗ ಇದ್ದಂಗೆ ಇವನು ನನ್ನ ಮಗ ಅಂದ್ಕೊಂಡು ಓಟ್ ಕೊಡಿ ಅಂತ ಹೋಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ರು. ಆಮೇಲೆ ಈ ಎಲ್ಲ ಪ್ರಕರಣ ಹೊರಗಡೆ ಬಂದ ಮೇಲೆ ಹೇಳಿದ್ರು ಇಲ್ಲ 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 ಅವನಿಗೂ ನಮಗೂ ಸಂಬಂಧನೇ ಇಲ್ಲ, ನಮ್ಮ ಕುಟುಂಬನೇ ಬೇರೆ ಅವ್ರ ಕುಟುಂಬನೇ ಬೇರೆ ಅಂದರು. ಆಮೇಲೆ ಇಲ್ಲ ಇಲ್ಲ ಇದು ಷಡ್ಯಂತ್ರ, ನಾನು ಪುರ ನಿಂತ್ಕೊತೀನಿ ಅಂತ ಹೇಳಿ ಮಾತಾಡೋಕೆ ಶುರು ಮಾಡಿದ್ರು. ಹೀಗೆ ಕುಮಾರಸ್ವಾಮಿ ಅವರು ನಿರಂತರವಾಗಿ ಹೇಳಿಕೆಗಳನ್ನ ಬದಲಾಯಿಸ್ತಿರ್ತಾರೆ. ಒಂದು ಪ್ರಕರಣವನ್ನ ಇಟ್ಕೊಂಡು ಮಾತನಾಡೋದಕ್ಕಿಂತಲೂ ನಾನು ಪೊಲಿಟಿಕಲಿ ಕಾಂಗ್ರೆಸ್ ವರ್ಸಸ್ JDS ಅಂತ ಬಂದಾಗ ಚಲುವರಾಯಸ್ವಾಮಿ ಅವ್ರು ಏನ್ ಮಾತಾಡಿದ್ರು, ಮಾಗಡಿ ಬಾಲಕೃಷ್ಣ ಅವ್ರು ಏನ್ ಮಾತಾಡಿದ್ರು, DK ಶಿವಕುಮಾರ್ ಅವ್ರು ಏನ್ ಮಾತಾಡಿದ್ರು, ನರೇಂದ್ರ ಸ್ವಾಮಿ ಏನ್ ಮಾತಾಡಿದ್ರು, ಈ ಎಲ್ಲಾ ಹೇಳಿಕೆಗಳು ಹೀಗೆ ಮುಂದುವರಿಯುತ್ತೋ ಅಥವಾ ಇಲ್ಲಿಗೆ ಅವರು ದ್ವೇಷ ಮರಿತಾರೆ, ನೀವು ಬರೀತಾರೆ, ರಾಜ್ಯಕ್ಕೋಸ್ಕರ ಕೆಲಸ ಮಾಡೋಣ ಅಂತ ಬಾಂಧವ್ಯ ಬೆಳೆಯುತ್ತೋ? ಇಲ್ಲ, ಗುಬ್ಬಿ ಶ್ರೀನಿವಾಸು ಮೂಲತಃ ಕಾಂಗ್ರೆಸ್ಸಿಗರಲ್ಲ, ಚಲುವರಾಯಸ್ವಾಮಿ ಮೂಲತಃ ಕಾಂಗ್ರೆಸ್ಸಿಗರೇನಲ್ಲ. ಗುಬ್ಬಿ ಶ್ರೀನಿವಾಸ ಮೂಲತಃ ಕಾಂಗ್ರೆಸ್ಸಿಗರು, ನಂತರ ಫಸ್ಟ್ ಎಂ ಎಲ್ ಆಗಿದ್ದು ಕಾಂಗ್ರೆಸ್ ಅಲ್ಲ, ಫಸ್ಟ್ ಎಂ ಎಲ್ ಆಗಿದ್ದು ಕಾಂಗ್ರೆಸ್ ಅಲ್ಲ, ನೀವೇ ಬಿಟ್ಕೊಡ್ತಿದ್ದೀರಲ್ಲ. ಅವ್ರು ಮಾತಾಡೋದು ಸರಿಗಿಲ್ಲ ಅಂತ ನೀವು ಒಪ್ಕೊಂಡಂಗಾಯ್ತು. ಅವ್ರು ಅದನ್ನೇ ಹೇಳಿದ್ರು. ಪ್ರಕಾಶ್ ಏನು ನಾನು ಮಾತಾಡ್ತಿದ್ದೀನಿ, ನಿಮಗೆ ಈ ಮಧ್ಯದಲ್ಲಿ ಬಾಯ ಹಾಕುವಂತ ಬಹಳ ಕೆಟ್ಟ ಗುಣ ಇದೆ ಕಣ್ರಿ. ಪ್ರಧಾನಮಂತ್ರಿಗಳು ನಿಮಗೆ ಮಧ್ಯದಲ್ಲಿ ಮಾತಾಡುವಂತ ನಿಮಗೆ ಮಾತಾಡಬೇಕಾದ್ರೆ ಕೇಳಿಸ್ಕೊಳಕ್ ನಾವ್ ಇಲ್ಲಿ ಕೂತಿರೋದಲ್ಲ ಸರ್. ನೀವು ಕೌಂಟರ್ ಮಾಡಿ ಆಮೇಲೆ ಬೇರೆ ರಾಂಗ್ ನನ್ನ ಕೌಂಟರ್ ಮಾಡಿ ಆಮೇಲೆ ಮಾತಾಡಕ್ಕೆ ಫಸ್ಟ್ ಪಕ್ಷದವರೇ ಮಾತಾಡಕ್ಕೆ ಚಲುವರಾಯಸ್ವಾಮಿ ನಿಮ್ಮ ಪಕ್ಷದವರಲ್ಲ ಅಂತ ಸ್ವಂತ ಮೂಲ ಕಾಂಗ್ರೆಸ್ಸಿಗರಲ್ಲ ಅಂತೀರಾ? ಕುಮಾರಸ್ವಾಮಿ ಆಕ್ಚುಲಿ ಯಾಕೆ ಮಧ್ಯದಲ್ಲಿ ಮಾತಾಡ್ತೀರಿ? ಜನಕ್ಕೆ ಏನು ಗೊತ್ತಾಗಲ್ಲ, ಜನ ಚಾನೆಲ್ ಚೇಂಜ್ ಮಾಡ್ತಾರೆ. ಆಗ್ಲೇ ಇದೆ, ಜನ ಏನಾದ್ರೂ ವಿಷಯ ಸಿಗೋಂಗಿದ್ರೆ ಟಿವಿ ನೋಡ್ತಾರೆ, ಇಲ್ದಿದ್ರೆ ಚಾನೆಲ್ ಚೇಂಜ್ ಮಾಡ್ತಾರೆ. ಅಲ್ಲ, ನೀವು ವಿಷಯ ಸಿಗಬಿಡಿ. ಈಗ ನಿಮ್ಮಲ್ಲಿ ಮೂಲ ಕಾಂಗ್ರೆಸ್ಸಿಗರು ಹೊರಗಡೆ ಪಾಯಿಂಟಿಗೆ ಬರೋಣ. ಆ ದ್ವೇಷ ನಿಲ್ಲುತ್ತಾ? ಈಗ ಆ ದ್ವೇಷ ಹಂಗಲ್ಲ, ಇವ್ರು ಹೇಳಿದ್ರಲ್ಲ. ನಾವು ಗೆದ್ದಿದ್ದೀವಿ ಅನ್ನುವಂತ ಬಂದಂತ ಏನಂತ ಕರಿತಿರೋ ಅಹಂಕಾರ ಅಂತಿರೋ ಅಥವಾ ಮದ ಅಂತಿರೋ ಏನಾದ್ರೂ ಶಬ್ದಗಳ ಬಳಕೆ ಮಾಡ್ಕೊಳ್ಳಿ. ಅದು ಸ್ವಲ್ಪ ಈಗ ಕಡಿಮೆ ಆಗುತ್ತಾ ಅಥವಾ ಇಲ್ಲ ಹಾಗೆ ಫೈಟ್ ಮಾಡ್ತೀವಿ ಅಂತ ಹೋಗುತ್ತಾ? ಹಂಗಲ್ಲ ಸರ್, ಇದು ವೈಯಕ್ತಿಕ ಹಂತದಲ್ಲಿ ನಡೀತಾ ಇರುವಂತಹ ಒಂದು ಸಂಘರ್ಷ. ಯಾಕೆ ಅದನ್ನೇ ಕೇಳ್ತೀವಿ, ಸ್ಟಾಪ್ ಆಗುತ್ತಾ ಇಲ್ಲ? ಇವತ್ತು ಅವರು ಮೊದಲನೇ ಬಾರಿಗೆ ಸ್ಟೇಟ್ ಅಂತ ರಾಜ್ಯದ ದೃಷ್ಟಿಯಿಂದ ಮೊದಲನೇ ಬಾರಿಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗುವ ದಿವಸ ದೇವೇಗೌಡರು ನಾನು ಬೇಡ ಅಂದೆ, ಇವರೆಲ್ಲ ಹಿಂಗೆ ಅಂತೆಲ್ಲ ಕತೆ ಹೇಳ್ತಾ ಇದ್ರಲ್ಲ, ಆ ದಿವಸ ಕುಮಾರಸ್ವಾಮಿ ಅವ್ರ ಜೊತೆ ನಿಂತಿದ್ದವ್ರು ಯಾರು? ಇವತ್ತು ನೀವು ಯಾರನ್ನೆಲ್ಲ ವಿಲನ್ ಅಂತ ಹೇಳ್ತಿದ್ದೀರೋ ಇವ್ರನ್ನ ಮುಖ್ಯಮಂತ್ರಿ ಮಾಡಕ್ ಓಡಾಡಿದವ್ರೆ. ಐ ಆಮ್ ನಾಟ್ ಟೆಲಿಂಗ್ ಯಾರು ವಿಲನ್, ಕುಮಾರಸ್ವಾಮಿ ಅವ್ರ ವಿಲನ್, ಅವ್ರ ವಿಲನ್ ನಾನು ಅದನ್ನ ಹೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು, ನಾನು ರಾಜ್ಯದ ಹಿತದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ಕಾರಣ ಅವರು ಮಂತ್ರಿಗಳು, ಇವರು ಕೇಂದ್ರದಲ್ಲಿ ಮಂತ್ರಿ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಆ ದ್ವೇಷ ಮಾಡ್ಕೊಂಡು ಹಿಂಗೆ ಕೂತ್ಕೊಂಡ್ರೆ ಬಡಪಾಯ ಆಗೋದು ಆ ಕ್ಷೇತ್ರದಲ್ಲಿ ರಾಜ್ಯದ ಜನ. ಅದು ಬೇಡ ಅಂತ ನಾನು ಹೇಳೋದು. ನಿಮ್ ಪ್ರಶ್ನೆ ಏನಾಗಿತ್ತು ಅಂದ್ರೆ, ನಿಮ್ಮ ಪ್ರಶ್ನೆ ಬಹಳ ಸ್ಪಷ್ಟವಾಗಿತ್ತು. ಇವರೆಲ್ಲರೂ ಹಿಂಗ್ ಟೀಕೆ ಮಾಡ್ತಾ ಇದ್ರು, ಇದು ಹಿಂಗೆ ಮುಂದುವರಿಯುತ್ತಾ ಅಂತ ಅಷ್ಟೇ ನಾನು ಕೇಳಿರೋದು. ನಾನು ಉತ್ತರ ಕೇಳಿಸ್ಕೊಳ್ಳಿ. ನನ್ನ ಉತ್ತರ ಏನು ಅಂದ್ರೆ, ಇವ್ರು ಯಾಕೆ ಟೀಕೆ ಮಾಡ್ತಿದ್ದಾರೆ ಅಂತಂದ್ರೆ, ಕುಮಾರಣ್ಣನ ಜೊತೆ ಇವರೆಲ್ಲ ಗಳಸ್ಯ ಕಂಠಸ್ಯ ಇದ್ದವರು ಒಂದು ಕಾಲದಲ್ಲಿ. ಯಾರು? ಗುಬ್ಬಿ ವಾಸಣ್ಣ ಇರಲಿಲ್ವಾ? ಯಾಕೆ ಚಲುವರಾಯಸ್ವಾಮಿ ಅವರು ಇರಲಿಲ್ವಾ? ಮಾಗಡಿ ಬಾಲಕೃಷ್ಣ ಅವರು ಇರಲಿಲ್ವಾ? ಜಮೀರಣ್ಣ ಇರಲಿಲ್ವಾ? ಇವರೆಲ್ಲರೂ ಕೂಡ ಅವರನ್ನ ನಮ್ಮ ಲೀಡ್ರು ಅಂತ ಅವರನ್ನ ತಲೆ ಮೇಲೆ ಹೊತ್ತು ಕುಣಿದವ್ರೆ. ಆದರೆ ಎಲ್ರಿಗೂ ಕೂಡ ಅವ್ರ ಸ್ವಭಾವ ಅರ್ಥ ಆದ್ಮೇಲೆ ಅವ್ರು ಇವತ್ತು ಟೀಕೆ ಮಾಡ್ತಾ ಇದ್ದಾರೆ. ಇದು ಅವರವರ ಒಳಗಡೆ ಅವರ ಅಂತರಂಗದ ವಿರಾಮ ತಗೊಳ್ಬೇಕು, ನಾನು ವಾಪಸ್ ಬರ್ತೀನಿ. ದ್ವೇಷ ನಾನು ಮರಿತೀನಿ ಅಂದ್ರೂ ಕೂಡ ದ್ವೇಷ ಮರಿಯಲ್ಲ ಅನ್ನುವಂಥ ಒಂದು ವಾದಕ್ಕೆ ಬಂದು ನಿಲ್ತಾ ಇದೆ. ಫೇರ್, ಮುಂದೆ ಹೋಗೋಣ. ಈ ವಿಚಾರದಲ್ಲಿ ಇನ್ನೂ ಇದೆ, ಪಿಕ್ಚರ್ ಅಭಿ ಬಾಕಿ ಹೇ.